ಹಲೋ ನಮಸ್ಕಾರ. ಇವತ್ತಿನ ದಿನ ನಾವು ಈ ಇನ್ಫರ್ಟಿಲಿಟಿ ಇದ್ದ ಪೇಷಂಟ್ಸ್ಗೆ ನ್ಯಾಚುರಲ್ ಆಗಿ ಯಾವ ರೀತಿ ಕನ್ಸೀವ್ ಆಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಬೇಸಿಕಲಿ ಏನಪ್ಪ ಅಂದರೆ ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇರೋ ದಂಪತಿಗಳು ಮೋಸ್ಟ್ ಸಿಂಪಲ್ ಮೂರು ಟೆಸ್ಟ್ ಮಾಡಿಕೊಂಡ್ರೆ ಏನು ಕಾರಣಕ್ಕೆ ನಮಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಒಂದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನಂಬರ್ ಆಫ್ ಎಗ್ಸ್ ಎಷ್ಟಿದೆ ಅಥವಾ AFC ಅಂತ ಕರಿತೀವಿ. ಅದನ್ನು ಯಾವ ದಿನ ಆದರೂ ಪೀರಿಯಡ್ಸ್ನ ಯಾವ ದಿನ ಆದರೂ ಮಾಡ್ಬೋದು. ಯೂಶಲಿ ಡಾಕ್ಟರ್ಸು 2ನೇ ದಿನ ಅಂತ ಪ್ರಿಫರ್ ಮಾಡ್ತಾರೆ. ಬಟ್ ನೀವು ಎನಿ ಡೇ ಕನ್ಸಲ್ಟೇಷನ್ ಮಾಡಿ ಗೈನಕಾಲಜಿಸ್ಟ್ನ AFC ಅಥವಾ ನಂಬರ್ ಆಫ್ ಎಗ್ಸ್ ಎಷ್ಟಿದೆ ಅಂತ ತಿಳ್ಕೊಬೋದು. 2ನೇ ದಿನಪ್ಪ ಅಂದರೆ ಒಂದು AMH ಬ್ಲಡ್ ಟೆಸ್ಟ್ ಅಂತ ಮಾಡ್ತಾರೆ. ಇದರಲ್ಲಿ ಸೇಮ್ ಅದೇ ಎಗ್ಗಲ್ಲಿ ಎಷ್ಟು ಕೋರಿಲೇಟ್ ಆಗುತ್ತೆ ಅಂತ, ಎಷ್ಟು ನಂಬರ್ ಇದೆ ಅಂತ ಕೋರಿಲೇಟ್ ಮಾಡ್ತಾರೆ. 3ನೇ ಟೆಸ್ಟ್ ಏನಪ್ಪ ಅಂದರೆ ಫೆಲೋಪಿಯನ್ ಟ್ಯೂಬ್ ಟೆಸ್ಟ್ ಅಥವಾ ಟ್ಯೂಬಲ್ ಟೆಸ್ಟ್ ಅಂತ ಕರಿತೀವಿ. ಇದನ್ನು ಪೀರಿಯಡ್ಸ್ ಆಗಿ 8ನೇ ದಿನದಿಂದ 12ನೇ ದಿನದವರೆಗೂ ಯೂಶಲಿ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆನೇ ನೀವು ಕನ್ಸಲ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಮಾಡಬೇಕಾಗುತ್ತೆ. ಅಥವಾ ಆಲ್ಟರ್ನೇಟಿವ್ ಆಗಿ SSG ಅಂತ ಕರಿತೀವಿ, ಸೋನೋಸಾಲ್ಫಿಂಗೋಗ್ರಫಿ ಅಂತ. ಇದರಲ್ಲೇನಪ್ಪ ಅಂದರೆ ಸ್ವಲ್ಪ ಅನಸ್ತೇಷಿಯಾ ಕೊಟ್ಟು ಮಾಡೋದ್ರಿಂದ ಸ್ವಲ್ಪ ಪೇನ್ಲೆಸ್ ಆಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. HSG ಅಂದರೆ ಟ್ಯೂಬ್ ಟೆಸ್ಟು ನಾವು ಎಕ್ಸ್ರೇಲ್ ಮಾಡುವಾಗ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ, ಅನಸ್ತೇಷಿಯಾ ಇಲ್ಲದೆ ಮಾಡ್ತೀವಿ ಯೂಶಲಿ. ಸೊ ಇದು 3 ಟೆಸ್ಟ್ ಮಾಡೋದ್ರಿಂದ ಹೆಣ್ಮಕ್ಳಲ್ಲಿ ಮೆಜಾರಿಟಿ ಕಾರಣ ಏನು ಅನ್ನೋದು ಐಡಿಯಾ ಗೊತ್ತಾಗುತ್ತೆ. ಓಕೆ, ಅದ್ರ ಜೊತೆ ಕೆಲವೊಮ್ಮೆ ನಾವು TSH ಆ್ಯಂಡ್ ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಟೆಸ್ಟ್ ಕೂಡ ಮಾಡ್ತೀವಿ. ಓಕೆ, ಹಸ್ಬೆಂಡಲ್ಲಿ ಗಂಡಸರಲ್ಲಿ ಮುಖ್ಯವಾಗಿ ಸಿಮೆನ್ ಅನಾಲಿಸಿಸ್ ಅಂತ ಒಂದು ಟೆಸ್ಟ್ ಬರುತ್ತೆ. ಇದೊಂದು ಮಾಡಿಸಿದ್ರೆ ಸೆಮೆನ್ ಕೌಂಟ್ ಎಷ್ಟಿದೆ, ಮೊಟಿಲಿಟಿ ಎಷ್ಟಿದೆ, ಅಥವಾ ಮಾರ್ಫಾಲಜಿ ಶೇಪ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವೆಲ್ಲ ಟೆಸ್ಟ್ಗಳು ಮಾಡಿಸೋದ್ರಿಂದ ನೀವು ಯಾಕೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಅಥವಾ ನ್ಯಾಚುರಲ್ ಆಗಿ ನಾವು ಟ್ರೈ ಮಾಡ್ಬೋದಾ, ಅಥವಾ ನ್ಯಾಚುರಲ್ ಟ್ರೈ ಮಾಡೋದ್ರಿಂದ ಸಕ್ಸಸ್ ಆಗುತ್ತಾ ಆಗಲ್ವಾ ಅನ್ನೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲ ಇನ್ಫರ್ಟಿಲಿಟಿ ಅಥವಾ ಬಲಿತನದ ದಂಪತಿಗಳು ಆದಷ್ಟು ಬೇಗ ಅಂದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಈ ಟೆಸ್ಟ್ಗಳನ್ನ ಮಾಡಿಸ್ಕೊಡಿ. ಯಾವ ಕಾರಣಕ್ಕೆ ನಿಮಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ತಿಳಿದು ಬರುತ್ತೆ. ಆ ಬೇಸಿಸ್ ಮೇಲೆ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಪ್ಲ್ಯಾನ್ನ ನಾವು ಮಾಡ್ಬೋದು. ಧನ್ಯವಾದ. ಆಫ್ ಮಾಡಪ್ಪ.